ಹಲೋ, ಹಲೋ, ನಮಸ್ಕಾರಮ್ಮ. ನಮಸ್ತೆ ಗುರುಗಳೇ. ಹೇಳಮ್ಮ. ನನ್ನ ಹೆಸರು ರೂಪಾ ಅಂತ. ರೂಪಾ ಅಂತೇಳಿ. ಹೌದು ಗುರುಗಳೇ, ನಾನು ಹಾಸನಿಂದ ಕಾಲ್ ಮಾಡ್ತಿರೋದು. ಹಾಸನಿಂದ ಕಾಲ್ ಮಾಡ್ತಾ ಇರೋದಾ? ನಾವು ಪಂಜಾಬ್ ಅಲ್ಲಿ ಇರೋದು. ಇವಾಗ ಪಂಜಾಬಿಯಲ್ಲಿ. ಪಂಜಾಬ್ ಅಲ್ಲಿ ಇರೋದು ನಾವ್ ಇವಾಗ. ಓಕೆ ಅಮ್ಮ. ನಾನು ತುಂಬಾ ಸಲ ನಿಮಗೆ ಕಾಲ್ ಮಾಡ್ತಾ ಇದ್ದೆ, ತುಂಬಾ ಸಲ ಕಾಲ್ ಮಾಡಿದ್ದೀನಿ. ಹ್ಮ್ 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 ತುಂಬಾ ಸಲ ಕಾಲ್ ಮಾಡಿದಾಗ ನಿಮ್ ಕಾಲ್ ಸಿಗ್ತಾ ಇರ್ಲಿಲ್ಲ. ಹಂಗೆ ನೀವು ಈಗ ಕೇದಾರನಾಥ ಹೊರಟಾಗ ನೀವು ಹೋಗ್ಬೇಕಾದ್ರೆ ನಂಗೆ ನಿಮ್ ನಂಬರ್ ಒಂದ್ಸಲ ಹೇಳಿದ್ರಿ ಊಟ ಮಾಡ್ತಾ ಕುತ್ಕೊಂಡಾಗ. ಹ್ಮ್ ಹ್ಮ್ ಹೇಳಿದ್ರಿ, ಆ ನಂಬರ್ನ ತಗೊಂಡು ನಾನು ಕಾಲ್ ಮಾಡಿದೆ ತುಂಬಾ ಸಲ. ಹ್ಮ್ ಹ್ಮ್ ಕಾಲ್ ಮಾಡಿದಾಗ ಆ ಕಾಲ್ ಸಿಕ್ತು ಗುರುಗಳೇ. ರಾಯರ ಅನುಗ್ರಹದಿಂದ, ನಿಮ್ಮ ಆಶೀರ್ವಾದದಿಂದ ನೀವು ನನ್ನ ಹತ್ರ ಮಾತಾಡಿದ್ರಿ. ಹ್ಮ್ 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 ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ ಮನೆಗ್ ನೀವು ಹೋಳ್ಗೆ ಊಟ ಹಾಕ್ಸಮ್ಮ, ನಿಮ್ ಮನೆಗ್ ಬರ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಮನೆಗೆ ಬರ್ತೀನಮ್ಮ, ಹೋಳಿಗೆ ಊಟ ನನಗೆ ಕೊಡ್ತೀರಾ, ಹೋಳಿಗೆ ಊಟ ತಿಂತೀನಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಂಡಿದ್ದೆ. ಕೇಳ್ಕೊಂಡಿದ್ರಿ ಗುರುಗಳೇ. ಓಕೆ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದೆ ಅಲ್ವಾ? ಹೇಳಿದ್ರಿ. ಓಕೆ ಅಮ್ಮ. ನಿಮ್ ತುಂಬಾ ಸಂತೋಷ ಆಯ್ತು. ನಿಮ್ಗೆ ಕಾಲ್ ಸಿಕ್ತು ಅಂತಲೇ ತುಂಬಾ ಸಂತೋಷ ಆಯ್ತು. ನಮ್ ಕಷ್ಟ ಕಳೀತು ಅನ್ಕೊಂಡೆ ತುಂಬಾ ಕಷ್ಟ ಪಟ್ಟಿದೀವಿ. ಓಕೆ ಎಷ್ಟು ಅಮ್ಮ. ಕಷ್ಟ ಪಟ್ಟಿದೀವಿ ಅಂದ್ರೆ ಅದು ಹೇಳ್ತೀರ್ಬಾರ್ದು. ಇದುವರೆಗೂ ಕಷ್ಟ ಪಡ್ತಲ್ಲ ಇದ್ರ ರಾಯರ ಅನುಗ್ರಹದಿಂದ, ನಿಮ್ಮ ಆಶೀರ್ವಾದದಿಂದ ಹ್ಮ್ ನಮ್ಗೆ ನೀವು ಹತ್ರ ಮಾತಾಡಿ 3 ದಿನಕ್ಕೆ ನಮ್ಮ ಮನೆಯವ್ರಿಗೆ ಯಾವ್ದೋ ಒಂದು ಕೆಲ್ಸದ ಮೇಲೆ ನಮ್ಗೆ 8.5 ಲಕ್ಷ ದುಡ್ಡು ಆಯ್ತು. ಹೌದಾ? ಹೌದು ಗುರುಗಳೇ. ಹಾ, 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 ಹಾ. ಅಲ್ಲ, ಏನ್ ನನ್ನ ಹತ್ರ ಮಾತಾಡಿ ಇದಕ್ಕೆ ಎಷ್ಟು 3 ದಿನಕ್ಕೆ 8 ಲಕ್ಷ 8.5 ಲಕ್ಷ ದುಡ್ಡು ಬಂತು? 8.5 ಲಕ್ಷ ದುಡ್ಡು ಬಂತು ಅದು. ಆದ್ರೆ ನಮ್ಗೆ 1 ರೂಪಾಯಿನೂ ನಮಗೆ ಕೈ ಸಿಕ್ಕಿರ್ಲಿಲ್ಲ, ಇರ್ಲಿಲ್ಲ ನಮ್ಮ ಹತ್ರ. 1 ರೂಪಾಯಿ ದುಡ್ಡು ಇರ್ಲಿಲ್ಲ? ಇರ್ಲಿಲ್ಲ ಗುರುಗಳೇ. ತುಂಬಾ ಕಷ್ಟದಲ್ಲಿ ಇದ್ದು ನಾವು. ಯಾವ್ದೋ ಒಂದು ಕೆಲ್ಸಕ್ಕೆ ಅಂತ ಹಾಕಿದ್ದು, ತುಂಬಾ ಕಷ್ಟದಲ್ಲಿದ್ದು. ಹಾ 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 ಆಗ ನೀವು ಮಾತಾಡಿ 3 ದಿವಸಕ್ಕೇನೆ ಒಳ್ಳೇದಾಗುತ್ತೆ ಕಣಮ್ಮ, ಜಮೀನಿಂದ ಒಂದಿತ್ತು, ಅದಕ್ಕೂ ಜಮೀನ್ ಸೇಲ್ ಆಗ್ಬೇಕಾಗಿತ್ತು, ಅದಕ್ಕೆ ನೀವು ನಾನು ವ್ರತ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಓಕೆ, ಇವಾಗ ಅಂದ್ರೆ ಜಮೀನ್ದಲ್ಲ ಇದು ನಿಮ್ಗೆ ದುಡ್ಡು ಬಂದಿರೋದು, ಬೇರೆದ್ ಯಾವ್ದೋ ಒಟ್ನಲ್ಲಿ ಪರ್ಸನಲ್ ಯಾವ್ದೋ ಬಂದಿತ್ತು. ಜಮೀನು ನಾವು ಸೇಲಿಗೆ ಇಟ್ಟಿದೀವಿ. ಅದು 2 ಎಕರೆ ಜಮೀನು. ಅದು ಆಗುತ್ತೆ ಅಂತ ನೀವ್ ಹೇಳಿದಿರಿ. 2 ಕೋಟಿಗೆ ಆಗುತ್ತೆ ಅಂತ ನೀವು ಕೇಳ್ಕೊಂಡಿರೋದು. 2 ಕೋಟಿ ಅಲ್ವಾ ಅದು? 2 ಕೋಟಿ, ಅದು 3 ಕೋಟಿ ಹತ್ರ ಇದೆ. ಅದು ಆಗುತ್ತೆ ಅಂತ ಹೇಳಿದ್ರಿ. ಅದಕ್ಕೆ ಅನುಷ್ಠಾನ ಹೇಳ್ಕೊಡ್ತೀನಿ, ಬೆಳಗ್ಗೆ 12 ಗಂಟೆ ಕಾಲ್ ಮಾಡಮ್ಮ ಅಂತ ನೀವ್ ಹೇಳಿದ್ರಿ. ನಾವು ಅನ್ಕೊಂಡೇ ಇರ್ಲಿಲ್ಲ ಗುರುಗಳೇ, ಇದು ಆಗುತ್ತೆ ಅಂತ ನಮಗೆ ಗೊತ್ತೇ ಇರ್ಲಿಲ್ಲ. ನಮ್ಗೆ ಈ ತರ ಬರುತ್ತೆ ಅಂತ. ಅಲ್ಲಮ್ಮ, ಒಂದು ವಿಚಾರದಲ್ಲಿ ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ, ಅರ್ಥ ಆಯ್ತಮ್ಮ? ನಿನಗೆ ಅನುಗ್ರಹ ಆಯ್ತು, 3 ದಿನಕ್ಕೆ ನಿಮ್ ಜೊತೆ ಮಾತಾಡಿ 8.5 ಲಕ್ಷ ದುಡ್ಡು ಬಂತು ಅಂತ ಹೇಳ್ತಾ ಇದ್ರಲ್ಲ, ಇದು ನನ್ನಿಂದ ಏನು ಅಲ್ಲ. ನಾನು ನಿಮ್ಮಾಗಿ ಸಾಧಾರಣವಾದಂತ ಮನುಷ್ಯ ಇಲ್ಲಿ. ಆದ್ರೆ ಅನುಗ್ರಹ ಮಾಡಿರೋದು ಗುರು ರಾಘವೇಂದ್ರ ಸ್ವಾಮಿಯವರು. ಅವತ್ತಿನ ಪರಿಸ್ಥಿತಿಯಲ್ಲಿ, ಅವತ್ತಿನ ಸನ್ನಿವೇಶ ಅಂದ್ರೆ ಅವತ್ತಿನ ಟೈಮಲ್ಲಿ ನಿಮ್ಮಲ್ಲಿ ದುಡ್ಡು ಇರ್ಲಿಲ್ಲ. ಇರುವುದೇ ಬರೀ 15,000 ಮಾತ್ರ ಇತ್ತು ನಿಮ್ಮಲ್ಲಿ ದುಡ್ಡು ಅವತ್ತು. ಹೌದು ಗುರುಗಳೇ, ಹೌದು, ಅದು ಸತ್ಯ ಗುರುಗಳೇ. ಅದು 15,000, ಅದ್ರ ಮೇಲೆ 1 ರೂಪಾಯಿ ದುಡ್ಡು ಇರ್ಲಿಲ್ಲ. ಇವ್ರ ನನ್ನ ನಂಬರ್ ನಿಮ್ಗೆ ಸಿಕ್ತು, ನನ್ನ ಒಟ್ಟಿಗೆ ನೀವು ಮಾತಾಡಿದ್ರಿ. ನಾನ್ ನಿಮ್ಗೆ ಒಂದೇ ಒಂದು ಮಾತು ಹೇಳಿದೆ, ತಾಯಿ ನಿನ್ನ ಮನೆಗೆ ಬಂದು ನಾನು 2 ಹೋಳಿಗೆ ತಿಂದು ಆಗ್ತೀಯಮ್ಮ ನನಗೆ ಹೋಳಿಗೆ ಊಟ ಅಂತ ಕೇಳಿದಾಗ, ಅಯ್ಯೋ ಬನ್ನಿ ಗುರುಗಳೇ, ನೀವು ಬಂದ್ರೆ ನನಗೆ ಹೋಳಿಗೆ ಕೊಡೋದು ನನಗೇನು, ನನ್ನ ಕೈಯಿಂದ ನಾನೇ ಮಾಡಿ ಹಾಕ್ತೀನಿ ಅಂತ ನೀವು ಖುಷಿಯಿಂದ ಹೇಳಿದ್ರಿ ತಾಯಿ. ಹೌದು ಗುರುಗಳೇ, ಹೌದು. ಅಮ್ಮ ನನಗೆ ಹೋಳಿಗೆ ಕೊಟ್ಟಾದ್ಮೇಲೆ ನನಗೆ ತುಪ್ಪನೂ ಬೇಕಮ್ಮ ಅಂತ ಹೇಳಿದೆ ನಾನು. ಅಯ್ಯೋ ಕೊಡ್ತೀನಿ ಅಂತ ಹೇಳಿದ್ರಿ. ಅದಾದ್ಮೇಲೆ 3ನೇ ದಿನಕ್ಕೆ ನಿಮ್ಗೆ ಅನುಗ್ರಹ ಆಯ್ತು. ಏನ್ ಅನುಗ್ರಹ ಆಯ್ತು? 8.5 ಲಕ್ಷ ದುಡ್ಡು ಯಾವುದೋ ಒಂದು ಮುಖಾಂತರದಲ್ಲಿ ನಿಮ್ಗೆ 8.5 ಲಕ್ಷ ದುಡ್ಡು ಬಂತು. ಆದ್ರೆ ಇದು ಜಮೀನ್ ದುಡ್ಡು ಅಲ್ಲ, ಇದು ನಿಮ್ ಪರ್ಸನಲ್ ದುಡ್ಡು ಯಾವುದೋ ಒಂದು ಬಂತು ನಿಮ್ಗೆ 8.5 ಲಕ್ಷ. ನಾವು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾವು ಶುಕ್ರವಾರ ಹಾಕಿದ್ದು, ಇದು ಹೋದ್ರೆ ಬಂದ್ರೆ ಬರ್ಲಿ, ಹೋಗ್ಲಿ ಅಂತ ಬಿಟ್ಟು ಹಾಕಿದ್ದು ನಾವು ಇದನ್ನ. ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ ಅಂತ 15,000 ನೀವು ಹಾಕದಂತ ಸಂದರ್ಭದಲ್ಲಿ 8.5 ಲಕ್ಷ ನಿಮ್ಗೆ ದುಡ್ಡು ಬಂತು ಅಂತ ಹೇಳ್ತಾ ಇದ್ದೀರಾ ಅಲ್ವೇನಮ್ಮ? ಹೌದು, ಸತ್ಯ ಗುರುಗಳೇ ಇದು. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಇವಾಗ ಏನ್ ಅನ್ಸುತ್ತಮ್ಮ, ರಾಯರ ಪವಾಡ ಏನ್ ಅನ್ಸುತ್ತೆ ನಿಮಗೆ? ರಾಯರ ಬಗ್ಗೆ ಪದಗಳೇ ಇಲ್ಲ ನಾವು ರಾಯರ ಬಗ್ಗೆ ಹೇಳಕ್ಕೆ. ನಮ್ಗೇನಂದ್ರೆ ನಮ್ ಕಡೆ ಉಸಿರಿನವರೆಗೂ ರಾಯರ ಸೇವೆ ಮಾಡ್ಬೇಕು, ರಾಯರಿಗೋಸ್ಕರ ಇರ್ಬೇಕು. ರಾಯರ್ ಇದಾರೆ,
ಇವತ್ತಲ್ಲ ನಾಳೆ ರಾಯರು ನಂಬಿದವ್ರು ಯಾರು ಕೆಟ್ಟವ್ರಿಲ್ಲ, ರಾಯರು ಎಲ್ರಿಗೂ ಒಳ್ಳೇದ್ ಮಾಡ್ಕೊಂತಾರೆ. ನಮ್ಮಂತ ಎಷ್ಟೋ ಜನಗಳಿಗೆ ರಾಯರು ಒಳ್ಳೇದ್ ಹೌದು ಹೌದು ನನ್ನ ತಾಯಿ. ಇನ್ನೊಂದು ವಿಚಾರದಲ್ಲಿ ಇವತ್ತು ನಿನಗೆ ಅನುಗ್ರಹ ಆಗಿದೆ, ಪವಾಡ ಆಯ್ತು. ಇದು ತುಂಬಾ ದೊಡ್ಡ ಪವಾಡ ಇದು, ಅರ್ಥ ಆಯ್ತಮ್ಮ. 8.5 ಲಕ್ಷ ಸಂಪಾದನೆ ಮಾಡೋದು ಬಹಳ ಕಷ್ಟ ಇದು. ಆದ್ರೆ ನಿನಗೆ ಅನುಗ್ರಹ ಇನ್ನು ಒಳ್ಳೇದಾಗುತ್ತೆ ಹೋಗು ಅಂತ ಹೇಳಿದಂತ ಸಂದರ್ಭದಲ್ಲಿ ಇವತ್ತು ನಿನಗೆ ಅಮೌಂಟ್ 8.5 ಲಕ್ಷ ದುಡ್ಡು ಬಂತು ಅಂತ ಹೇಳಿದಂತ ಸಂದರ್ಭದಲ್ಲಿ ಇವತ್ತು ನಾನು ನಿನಗೆ ಒಂದು ನನ್ನ ಡೀಲ್ ಇರುತ್ತೆ. ನಂದು ನನಗೆ ಇನ್ನೂ 2 ಓಳಿ ಎಕ್ಸ್ಟ್ರಾ ಬೇಕು. ಆ ಡೀಲ್ಗೆ ಒಪ್ಕೊಂತೀರಾ? ಓಕೆ ಗುರುಗಳೇ, ನೀವ್ ಬನ್ನಿ ಗುರುಗಳೇ. ನಮ್ಮಂತರ ಮನೆಗ್ ಬರೋದೇ ನಾವ್ ಪುಣ್ಯ ಅಲ್ವಾ ನಾನು ಗುರುಗಳೇ? ಅವಾಗ ಬರೋಕಿನ್ನ ಇನ್ನೂ ಏನು ಅನುಗ್ರಹ ಆಗಿದ್ದಿಲ್ಲ. ಅವತ್ತು 2 ಹೋಳಿಗೆ ಕೇಳಿದ್ದೆ, ಇವತ್ತು ಎರಡು ಹೋಳಿಗೆ ಎಕ್ಸ್ಟ್ರಾ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ ಅನುಗ್ರಹ ಆಯ್ತಲ್ಲ. ಹೌದು ಗುರುಗಳೇ, 2 ಹೋಳಿಗೆ ಎಕ್ಸ್ಟ್ರಾ ಕೊಡ್ತೀರಾ? 4 ಹೋಳಿಗೆ ಕೊಡ್ತೀರಾ ನನಗೆ? ನಿಜ ಸತ್ಯವಾಗ್ಲೂ ಕೊಡ್ತೀವಿ ಗುರುಗಳೇ ನಾವು. ಒಳ್ಳೇದಾಗ್ಲಿ ತಾಯಿ. ನಾನು ಹಂಗೆ ತಮಾಷೆ ಮಾಡ್ತೀನಿ. ಇನ್ನು ಹೆಚ್ಚಿನ ಏನಮ್ಮ? ನಿಮ್ ಆಶೀರ್ವಾದ ಸದಾಕಾಲ ನಮ್ಗೆ ಹಿಂಗೆ ಇರ್ಬೇಕು ರಾಯರು. ಅಯ್ಯಯ್ಯೋ, ನನ್ನ ಆಶೀರ್ವಾದ ಯಾಕಮ್ಮ? ರಾಯರ ಆಶೀರ್ವಾದ ಒಂದ್ ಇದ್ರೆ ಸಾಕು. ಅಲ್ಲೆಲ್ಲಾದ್ರೂ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ. ರಾಯರ ಫೋಟೋ ಎಲ್ಲಿರುತ್ತೋ, ರಾಯರ ಬೃಂದಾವನ ಎಲ್ಲಿರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರುತ್ತಾರೆ. ರಾಯರನ್ನ ನಂಬಿ ಕೆಟ್ಟವರು ಯಾರು ಇಲ್ಲ ತಾಯಿ. ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಸತ್ಯ ಗುರುಗಳೇ, ಸತ್ಯ ಗುರುಗಳೇ. ರಾಯರ್ನ ಅವ್ರ ಹೆಸರನ್ನು ಹೇಳಿಕೊಂಡು ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಎಷ್ಟೋ ಜನಗಳು ತಾಯಿಂದರು ಹೇಳ್ತಾ ಇರ್ತಾರೆ, ನನಗೆ ಅನುಗ್ರಹ ಆಗಿಲ್ಲ. ಯಾಕಂದ್ರೆ ಅರ್ಧ ಮನಸ್ಸಿಂದ ಹೋಗ್ಬಾರ್ದು ಯಾವತ್ತು. ಮನಸ್ಪೂರ್ವಕವಾಗಿ ರಾಯರಿದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಕಷ್ಟದಲ್ಲಿ ನನ್ನ ಹೆಸರನ್ನು ಕೂಗಿ ಅಂತ ಹೇಳಿದ್ದಾರೆ ರಾಯರು. ನೀವು ಯಾವ ಮೂಲೆಯಲ್ಲಿ ಕೂತ್ಕೊಂಡು ನನ್ನ ಹೆಸರನ್ನು ಕೂಗಿ, ನೀವು ಬರೀ ಕರ್ನಾಟಕದಲ್ಲಿ ಕೂತ್ಕೊಂಡೆ, ಆಂಧ್ರದಲ್ಲಿ ಕೂತ್ಕೊಂಡೆ, ತಮಿಳ್ನಾಡಲ್ಲಿ ಕೂತ್ಕೊಂಡೆ ನನ್ನ ಹೆಸರನ್ನು ಹೇಳಿ ಅಂತ ಹೇಳ್ತಾ ಇಲ್ಲ. ಇವತ್ತು ನೀನು ಇರೋದು ಪಂಜಾಬಿಯಲ್ಲಿ, ಹೌದೇನಮ್ಮ? ಹೌದು ಗುರುಗಳೇ, ಹೌದು. ಅಲ್ಲಿಂದ ಇದ್ಕೊಂಡು ನೀನ್ ನನ್ನ ಹೆಸರು ಕೂಗು ಮಗಳೇ, ನಿನ್ನ ಕಷ್ಟಗಳಿಗೆಲ್ಲ ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀನು ಅಲ್ಲಿ ಕೂತ್ಕೊಂಡೆ ನೀನು ಇವತ್ತು 8.5 ಲಕ್ಷ ದುಡ್ಡನ್ನು ಪಡೆದುಕೊಂಡಿದ್ಯಾ ಅಂತಂದ್ರೆ ಇದು ಎಲ್ಲ ರಾಯರ ಪವಾಡದಿಂದ ಆಗಿರೋದು ತಾಯಿ. ಹೌದು ಗುರುಗಳೇ, ಹೌದು. ಅದಕ್ಕೆ ಇವಾಗ ನಾನು ನಿಮ್ಗೇನು 9 ವಾರದ ವ್ರತವನ್ನು ತಿಳಿಸಿಕೊಟ್ಟಿದ್ದೀನಿ, ಅದನ್ನ ಮನಸ್ಪೂರ್ವಕವಾಗಿ ನಿಶ್ಚಿಂತೆಯಿಂದ ಇರಿ. ನಿಮ್ಗೆ ಕೆಲಸ ಆಗುತ್ತೆ ಅಂತ ಇಟ್ಕೊಳಕ್ ಹೋಗ್ಬೇಡಿ, ಅದು ಖಂಡಿತ ಆಗೇ ಆಗುತ್ತೆ. ಹೌದು ಗುರು. ನಾನು ಹೇಳಿರೋ ವ್ರತ ಒಂದು ಮಾತ್ರ ನೀವು 2ನೇ ವಾರದಲ್ಲಿ ನನಗೆ ಇನ್ನೂ ಅನುಗ್ರಹ ಆಗಿಲ್ಲ ನೋಡಿ. ನಿಮ್ಮ ಜಮೀನು ವಿಚಾರದಲ್ಲಿ 2 ಕೋಟಿಗೆ ನೀವು ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಇವತ್ತು ನನ್ನ ಮೂಳೆ ಇಲ್ಲದ ನಾಲಿಗೆಯಿಂದ ನಾನು ಮಾತಾಡ್ತಾ ಇದ್ದೀನಿ ತಾಯಿ. ಹೌದು ಗುರು. ನಿಮ್ಮ ಕೆಲಸ ಖಂಡಿತ ಆಗುತ್ತೆ. ಈ ತೊದಲ ನಾಲಿಗೆಯಿಂದ ಮಾತಾಡ್ತಾ ಇದ್ದೀನಿ, ಸತ್ಯವನ್ನು ನುಡಿತಾ ಇದ್ದೀನಿ ತಾಯಿ. 2 ಕೋಟಿಗೆ ನೀವು ಹೇಳಿದ್ರಲ್ಲ ತಾಯಿ, ಒಂದು 10 ಲಕ್ಷ 20 ಲಕ್ಷ ಕಮ್ಮಿ ಬಂದ್ರು ಬಿಟ್ಟು ಬಿಡಿ, ಆಯ್ತಾ? ಯಾಕಂದ್ರೆ ಎಲ್ಲರೂ ಮಕ್ಕಳೇ, ನಾವು ಎಲ್ಲರೂ ರಾಯರಿಗೆ ಮಕ್ಕಳೇ. ಯಾಕಂದ್ರೆ ಒಂದು 10-20 ಲಕ್ಷ ಕಮ್ಮಿ ಆಯ್ತಂದ್ರೂ ಪರವಾಗಿಲ್ಲ. ನಿಮ್ಗೆ ದುಡ್ಡು ಬಂದಂತ ಸಂದರ್ಭದಲ್ಲಿ ಏನು ಒಂದು ಸಾಲವನ್ನು ಕ್ಲಿಯರ್ ಮಾಡಬೇಕು, ನಿಮ್ಮ ಭವಿಷ್ಯಕ್ಕೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನು ಇಟ್ಕೋಬೇಕು ಅದನ್ನ ಇಟ್ಕೊಂಡು ದುಡ್ಡನ್ನು ಹಾಳು ಮಾಡ್ಕೋಬೇಡಿ. ಅತಿ ಶೀಘ್ರದಲ್ಲೇ ನಿಮಗೆ ನಿಮ್ಮ ಜಮೀನನ್ನು ಕೊಂಡುಕೊಳ್ಳುವಂತ ವ್ಯಕ್ತಿ ಅತಿ ಶೀಘ್ರದಲ್ಲೇ ಬರ್ತಾರೆ. ನಾನು ಹೇಳ್ಕೊಟ್ಟಂತ 9 ವಾರ ವ್ರತವನ್ನು ಕಂಪ್ಲೀಟ್ ಮಾಡಮ್ಮ. ಫುಲ್ ಆಗ್ಬೇಕು. ಫುಲ್ ಕಂಪ್ಲೀಟ್ ಮಾಡಿದ ಮೇಲೆ ಆ ಪವರ್ಫುಲ್ ವ್ರತವನ್ನು ಅಷ್ಟು ಅದ್ಭುತವಾಗಿ ವ್ರತ ತಿಳಿಸ್ಕೊಟ್ಟಿದ್ದೀನಿ ತಾಯಿ, ಓಕೆನಮ್ಮ? ಅದನ್ನ ನೀನು ಮಾಡಿದ ಮೇಲೆ ನಿನಗೆ ಖಂಡಿತ ಅನುಗ್ರಹ ಆಗುತ್ತೆ. ಅನುಗ್ರಹ ಆದ ಮೇಲೆ ಅವತ್ತು ನಾನು ಇನ್ನೂ 2 ಹೋಳಿಗೆ ಎಕ್ಸ್ಟ್ರಾ ಕೇಳ್ತೀನಿ ನಾನು ಅವತ್ತು. ಸರಿ ಗುರುಗಳೇ, ಸರಿ ಗುರುಗಳೇ, ನೀವು ಬರ್ಬೇಕು ಗುರುಗಳೇ, ನಮ್ಮಂತರ ಮನೆಗೆ ಬರ್ಬೇಕು ನೀವು. ಬರ್ತೀನಮ್ಮ ತಾಯಿ, ಬರ್ತೀನಿ. ನಿಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿ ಆಯ್ತು ರಾಯರವರು, ಹೊರಗಡೆ ಡ್ಯೂಟಿಗೆ ಹೊರಟ್ರು ಅವರು. ಹೌದಾ? ಹೇಗಿದ್ದಾರೆ? ಏನ್ ಮಾಡ್ತಾರೆ ಯಜಮಾನ್ರು? ಇವಾಗ ಅವ್ರು ಕ್ಲರ್ಕ್ ಪೋಸ್ಟ್ ಅಲ್ಲಿ ಇದಾರೆ, ಡ್ಯೂಟಿ ಮಾಡ್ತಿದ್ದಾರೆ. ಯಾವ್ದ್ರಲ್ಲಿದ್ದಾರೆ? ಆರ್ಮಿಯಲ್ಲಿ ಇರೋದೇ. ಓಹೋ, ಆರ್ಮಿಯಲ್ಲಿದ್ದಾರೇನಮ್ಮ? ಹೌದು ಹೌದು ಗುರುಗಳೇ, ಆರ್ಮಿ. ಏನಮ್ಮ ಅವ್ರ ಹೆಸರೇನಮ್ಮ? ಬಾಲಚಂದ್ರ ಅಂತ ಗುರುಗಳು. ಬಾಲಚಂದ್ರ ಅವ್ರಿಗೆ 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ. ಯಾಕಂದ್ರೆ ನಮ್ಮನ್ನ ಎಲ್ಲಾ ಜನತೆಗಳನ್ನು ಕಾಪಾಡುತ್ತಾ ಆ ಸೈನಿಕರು ಬಾರ್ಡರ್ ಅಲ್ಲಿ ಕುತ್ಕೊಂಡು ಎಂತಿಂತ ನಮ್ಮನ್ನ ರಕ್ಷಿಸ್ತಾ ಇದಾರಮ್ಮ. ಅವರು ಸೈನಿಕರು, ಆರ್ಮಿಯವರು ಅಂದ್ರೆ ಅಂತಿಂತದಲ್ಲಮ್ಮ ತಾಯಿ. ಅವ್ರಿಗೆ ನಾವು ಕುತ್ಕೊಂಡಂತ ಜಾಗದಲ್ಲಿ ಎದ್ದು ನಿಂತು ಸೆಲ್ಯೂಟ್ ಹೊಡಿಬೇಕಮ್ಮ ತಾಯಿ. ಪಾಪ ಎಲ್ಲಾ ಕಷ್ಟಗಳನ್ನು ಅನುಭವಿಸ್ಕೊಂಡು ಎಷ್ಟು ಕಷ್ಟದಲ್ಲಿ ಇರ್ತಾರೆ. ಒಂದೊಂದು ಊಟಕ್ಕಾಗ್ಲಿ ಅವರು ಎಲ್ಲದನ್ನು ತ್ಯಾಗ ಮಾಡಿರ್ತಾರಮ್ಮ ಆರ್ಮಿಯವರು ಅಂದ್ರೆ. ಹಂಗೆ ಸುಮ್ನೆ ಅಲ್ಲ ತಾಯಿ. ಹೌದು ಗುರುಗಳು, ಇಲ್ಲೂ ತುಂಬಾ ಸಮಸ್ಯೆ ಆಯ್ತಾಯಿತ್ತು. ಇಲ್ಲೂ ತುಂಬಾನೇ ಸಮಸ್ಯೆ ಆಗಿದೆ ಗುರುಗಳು, ನಾವಿರೋ ಜಾಗದಲ್ಲಿ. ರಾಯರ ಅನುಗ್ರಹದಿಂದ ಎಲ್ಲ ರಾಯರಿದ್ದಾರೆ ಅನ್ಕೊಂಡೆ ಅಲ್ಲಿಂದ ಇಲ್ಲಿಗೆ ಬಂದಿದೀವಿ. ರಾಯರಿದ್ದಾರೆ, ನಮ್ಗೇನು ಆಗಲ್ಲ ಅಂತ ಈಗ್ಲೂ ರಾಯರ್ ನಂಬ್ಕೊಂಡೆ ಜೀವನ ಮಾಡ್ತಾ ಇದೀವಿ. ಖಂಡಿತಮ್ಮ, ಖಂಡಿತ. ಹಾಗಾದ್ರೆ ಇಲ್ಲಮ್ಮ, ಏನು ಚಿಂತೆ ಮಾಡ್ಬಿಡಿ, ಖಂಡಿತ ಒಳ್ಳೇದಾಗುತ್ತೆ. ಆರ್ಮಿಯವರು ಹೆಂಡತಿ ಅಂದ್ರೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಅಮ್ಮ ತಾಯಿ. ಹೆಸರು ಹೇಳಮ್ಮ, ಅವ್ರ ಹೆಸರು ಇನ್ನೊಂದ್ಸಲ.
ಬಾಲಚಂದ್ರ ಅಂತ ಗುರುಗಳೇ. ಬಾಲಚಂದ್ರ ಅವರಿಗೆ 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ, ಅವ್ರಿಗೆ ಮತ್ತು ಅವರ ಕುಟುಂಬದವರಿಗೆ ಕಾಪಾಡ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಚಿಂತೆ ಮಾಡಬೇಡ, ನಿಮ್ಗೆ ಏನೇ ಇದ್ರೂ ಅತಿ ಶೀಘ್ರದಲ್ಲಿ ಎಲ್ಲಾ ಕಷ್ಟಗಳು ಮುಕ್ತಿ ಆಗತ್ತೆ ನನ್ನ ತಾಯಿ. ಸೊ ನಿಮ್ಮ ಆಶೀರ್ವಾದ ಸದಾಕಾಲ ನನ್ನ ಕುಟುಂಬ ಹಿಂಗೆ ಕಾಯ್ಲಿರೋದು ಗುರುಗಳೇ, ಇನ್ನೇನು ಬೇಡ. ಖಂಡಿತ ನನ್ನ ತಾಯಿ, ಖಂಡಿತಮ್ಮ. ಆದ್ರೆ ಆ ರಥವನ್ನು ತಿಳ್ಕೊಟ್ಟಿದ್ದೀನಿ, ನಾನು ಆ ರಥವನ್ನು ಕಂಪ್ಲೀಟ್ ಮಾಡ್ಬೇಕಮ್ಮ, ಫುಲ್ ಕಂಪ್ಲೀಟ್ ಮಾಡು, ಇನ್ನೂ ಹೆಚ್ಚಿನ ರೀತಿಯಾಗಿ ನಿನಗೆ ಒಳ್ಳೇದಾಗತ್ತಮ್ಮ. ಓಕೆನಾ? ಸರಿ ಗುರುಗಳೇ, ನಿಮ್ಮ ಆಶೀರ್ವಾದ ಸದಾಕಾಲ ಇದೇ ರೀತಿ ಇರ್ಲಿ, ಒಳ್ಳೇದಾಗ್ಲಿ ಗುರುಗಳೇ. ನೀನ್ ಹಾಸನಕ್ಕೆ ಬಂದ್ಮೇಲೆ ನಾನು ನಿಮ್ ಮನೆ ಕರೆದು 2 ಹೋಳಿಗೆ ಹಾಕ್, ನೀನು ನೆನಪಿರ್ಲಿ ಅದು, ಮತ್ ಮರಿಬೇಡ ನೀನು. ಇಲ್ಲ ಗುರುಗಳೇ, ಮರೆಯಲ್ಲ ಗುರುಗಳೇ, ಬನ್ನಿ, ಬರ್ಬೇಕು ನೀವು. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ನ ತಾಯಿ. ಸರಿ ಗುರುಗಳೇ.